ಹಾಯ್ ಎಲ್ಲರಿಗೂ ನಮಸ್ಕಾರ. 19ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನ 70 ಪಂದ್ಯಗಳು ಆಲ್ರೆಡಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಇದೀಗ ಪ್ಲೇ ಆಫ್ ಪರ್ವ ಶುರುವಾಗಿದೆ. ಇಂದು ಮೊದಲ ಕ್ವಾಲಿಫೈಯರ್ನ ಪಂದ್ಯದಲ್ಲಿ ಸಮಬಲಶಾಲಿಗಳಾದಂತಹ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆಯೇ ಮಾಜಿ ಚಾಂಪಿಯನ್ಸ್ ಗುಜರಾತ್ ಟೈಟಾನ್ಸ್ ತಂಡಗಳು ಅಂದ್ರೆ RCB ವರ್ಸಸ್ GT ತಂಡಗಳು ಮುಖಾಮುಖಿ ಆಗ್ಲಿವೆ. ಹೌದು ವೀಕ್ಷಕರೇ, ಇವತ್ತು RCB ವರ್ಸಸ್ GT ಕ್ವಾಲಿಫೈಯರ್ ಒಂದು ರಣರೋಚಕ ಕದನ ಆರಂಭವಾಗಲಿದೆ. ಧರ್ಮಶಾಲದಲ್ಲಿ ನಡೆಯುವಂತಹ ಈ ಸ್ಫೋಟಕ ಕದನದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರ ದರ್ಬಾರ್ ನಡೆಯುತ್ತೆ ಅಂತ ನೋಡೋಣ. ನಾನು ಪ್ರಿಯಾ ಸೋಮೇಶ್. ಇನ್ನು ವೀಕ್ಷಕರೇ, ನೀವು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಬಹುದು. ಇನ್ಯಾಕ್ ತಡ, ಕಾರ್ಯಕ್ರಮಕ್ಕೆ ಈಗಾಗಲೇ ಪ್ರಮುಖ ಅತಿಥಿಗಳಾಗಿ IFM ಅಕಾಡೆಮಿ ಆಫ್ ಫಿಲ್ಮ್ ಅಂಡ್ ಇನ್ಸ್ಟಿಟ್ಯೂಷನ್ ಮಾಡೆಲ್ ಶಮಿತಾ ಅಂಡ್ ಮನೀಷಾ ಇಬ್ರು ಕೂಡ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಟು ದ ಶೋ. ಅದ್ರ ಜೊತೆಗೆ ನನ್ನ ಕೋ ಆಂಕರ್ ಆಗಿರುವಂತಹ ಜೋಯಲ್ ಕೂಡ ನನ್ನೊಂದಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಜೋಯಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನೇನಕ್ಕೆ ತಡ, ಕಾರ್ಯಕ್ರಮ ಶುರು ಮಾಡೋಣ. ಓವರ್ ಟು ಜೋಯಲ್. ಎಸ್ ಪ್ರಿಯಾ, ಇವತ್ತು RCB ವರ್ಸಸ್ ಗುಜರಾತ್ ಟೈಟನ್ಸ್ ಒಂದು ರಣ ರೋಚಕ ಪಂದ್ಯ. ಗಮನಿಸ್ತಾನೆ ಇದೀವಿ RCBಯ ಪರ್ಫಾರ್ಮೆನ್ಸ್ ಈ ಬಾರಿ, ಅದರಲ್ಲೂ ಕೂಡ ಡಾಮಿನೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಕೊಂಡು ಬಂದಿರೋದು. ಅದಕ್ಕಾಗಿನೇ ನಾವು ನಂಬರ್ 1 ಸ್ಥಾನದಲ್ಲಿ ಇರೋದು. RCB ವರ್ಸಸ್ ಗುಜರಾತ್ ಟೈಟನ್ಸ್ ಒಂದು ರಣರೋಚಕ ಕದನ ಇವತ್ತು ನಡೀತಾ ಇದೆ. ಕ್ವಾಲಿಫೈಯರ್ 1ರಲ್ಲಿ RCB ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ಒಂದು ಬಿಗ್ ಫೈಟ್ ನಡೀತಾ ಇದೆ. ಧರ್ಮಶಾಲಾ ಸ್ಟೇಡಿಯಂನಲ್ಲಿ RCB ವರ್ಸಸ್ ಗುಜರಾತ್ ಟೈಟನ್ಸ್ ಒಂದು ಹಣಾಹಣಿಯನ್ನ ನಡೆಸ್ತಾ ಇದ್ದಾವೆ. RCB ವರ್ಸಸ್ ಗುಜರಾತ್ ಟೈಟನ್ಸ್ ಫೈನಲ್ಗೆ ಲಗ್ಗೆ ಇಡೋರು ಯಾರು ಅಂತ ಹೇಳಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಹಾಲಿ ಮತ್ತು ಮಾಜಿ ಚಾಂಪಿಯನ್ಸ್ ನಡುವೆ ಒಂದು ಕಾದಾಟ ನಡೀತಾ ಇದೆ. ನಿರಂತರವಾದಂತಹ ಒಂದು ಇಷ್ಟು ದಿನಗಳ ಲೀಗ್ ಪಂದ್ಯಗಳ ಬಳಿಕ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ರಾಯಲ್ ಬಾಯ್ಸ್ ಇದ್ದಾರೆ. ನಮ್ಮ ರೆಡ್ ಆರ್ಮಿ ಉತ್ತಮ ಫಾರ್ಮ್ ನಲ್ಲಿರುವಂತಹ ಗುಜರಾತ್ ಓಪನರ್ಸ್ಗಳು, ಹೌದು, ಶುಭ್ಮನ್ ಗಿಲ್ ಹಾಗೇನೆ ಶುಭ್ಮನ್ ಗಿಲ್ ಅವರು ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಅದೇ ರೀತಿ ಗುಜರಾತ್ ಟೈಟನ್ಸ್ ಅಬ್ಬರಕ್ಕೆ ಬ್ರೇಕ್ ಹಾಕ್ತಾರಾ ನಮ್ಮ RCB ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಕ್ವಾಲಿಫೈಯರ್ 1ರಲ್ಲಿ ಫಿಲ್ ಸಾಲ್ಟ್ ಆಡ್ತಾರಾ ಇಲ್ವಾ, ಅದೇ ಬಹುದೊಡ್ಡ ಪ್ರಶ್ನೆ ಆಗಿದೆ. ಸಾಲ್ಟ್ ಬದಲು ರಣಬೇಟೆಗಾರರನ್ನ ಅಖಾಡಕ್ಕಿಳಿಸುತ್ತಾ RCB, ಗುಜರಾತ್ನ ಮಣಿಸಿ ಫೈನಲ್ಗೆ ಲಗ್ಗೆ ಇಡುತ್ತಾ RCB ಅನ್ನುವಂಥದ್ದು ಅಭಿಮಾನಿಗಳ ಪ್ರಶ್ನೆ. ಸಾಕಷ್ಟು ಕುತೂಹಲ. RCB ವರ್ಸಸ್ ಗುಜರಾತ್ ಟೈಟನ್ಸ್ ಕ್ವಾಲಿಫೈಯರ್ 1 ರಣರೋಚಕ ಪಂದ್ಯ. ಸಾಕಷ್ಟು ಕುತೂಹಲವನ್ನ ಈಗಾಗಲೇ ಕೆರಳಿಸಿರುವಂತಹ ಈ ಒಂದು ಪಂದ್ಯ. ಯಾಕೆಂದ್ರೆ ಈ ಮ್ಯಾಚ್ ಅಲ್ಲಿ ಸೋತ್ರೆ ಇನ್ನೊಂದು ಚಾನ್ಸ್ ಇದೆ. ಆದರೂ ಕೂಡ ಪ್ರಿಯಾ, ನೇರವಾಗಿ ನಾವು ಇಲ್ಲಿ ಗೆಲ್ಲಬೇಕಾಗುತ್ತೆ. ಗೆದ್ದು ಇನ್ನೊಂದು ಚಾನ್ಸ್ ಅನ್ನ ತಗೊಳ್ದೇ ನೇರವಾಗಿ ಫೈನಲ್ಗೆ ಹೋಗ್ಬೇಕಾಗುತ್ತೆ. ಎಸ್, RCB ವರ್ಸಸ್ ಗುಜರಾತ್ ಟೈಟನ್ಸ್ ಇದು ಹೇಳಿ ಕೇಳಿ ಮಾಜಿ ಚಾಂಪಿಯನ್ಸ್ ಇಬ್ಬರುಗಳ ಕಾದಾಟ ಅಂತಾನೆ ಹೇಳ್ಬೋದು. ಈಗ 4 ತಂಡಗಳು ಯಾವ್ಯಾವುದು ಕ್ವಾಲಿಫೈ ಆಗಿದೆಯಲ್ಲ, 4 ತಂಡಗಳು ಕೂಡ ಒಮ್ಮೊಮ್ಮೆ ಅಂದ್ರೆ ಒಂದೊಂದು ಬಾರಿ ಏನು ಫೈನಲ್ ಅನ್ನ ಗೆದ್ದು ಚಾಂಪಿಯನ್ ಪಟ್ಟಕ್ಕೇರಿರುವಂತಹ ತಂಡಗಳು. RCB ಒಂದು ಬಾರಿ, ಕಳೆದ ಬಾರಿ RCB ಗೆದ್ದಿರುವಂಥದ್ದು. ಡಿಫೆಂಡಿಂಗ್ ಚಾಂಪಿಯನ್ ನಾವು ಡಿಫೆಂಡ್ ಮಾಡ್ಕೋತೀವ ಮತ್ತೊಮ್ಮೆ ಅನ್ನೋದನ್ನ ಕಾದ್ ನೋಡ್ಬೇಕು. ಅದೇ ರೀತಿ ಗುಜರಾತ್ ಟೈಟನ್ಸ್ 2022ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತಹ ತಂಡ. ಹಾಗೇನೆ ಸನ್ ರೈಸರ್ಸ್ ಹೈದರಾಬಾದ್ ತಂಡ 2016ರಲ್ಲಿ. RCBಯ ನಿಜವಾದ ಫ್ಯಾನ್ಸ್ ಯಾರಿದಿರಲ್ಲ, ನಿಜಕ್ಕೂ ಈ ಒಂದು ಪಂದ್ಯವನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. 2016ರಲ್ಲಿ ನಾವು ಸೋಲಿದೆಯಲ್ಲ, ಆ ಸೋಲಿನ ಬಳಿಕ ಸಾಕಷ್ಟು ಶ್ರಮ ವಹಿಸಿದ ಬಳಿಕ ಕಳೆದ ಬಾರಿ ಚಾಂಪಿಯನ್ ಪಟ್ಟಕ್ಕೆ ಏರಿದೀವಿ. ಹೀಗಾಗಿ ಈ ಬಾರಿ ಸಾಕಷ್ಟು ಕುತೂಹಲ ಅಂತೂ ಗರಿಗೆದರಿದೆ. ಕಾದ್ ನೋಡಬೇಕು. 7ವರೆಗೆ ಪಂದ್ಯ ಇರೋದು. ಆದರೆ ನಿಜವಾದ RCB ಅಭಿಮಾನಿಗಳು ಯಾರಿದಾರಲ್ಲ, ಅವರ ಎದೆಯಲ್ಲಿ ಈಗಲೇ ಡವ ಶುರು ಆಗಿದೆ. ಎಸ್, ನಮ್ಮ ಜೊತೆಲಿ ಗೆಸ್ಟ್ ಆಗಿ ಇವತ್ತು ಶಮಿತಾ ಅವರಿದ್ದಾರೆ, ಹಾಗೆ ಮನೀಷಾ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಮನೀಷಾ, ಸಾಕಷ್ಟು ಪಂದ್ಯಗಳು ಈಗಾಗಲೇ ಮುಗಿದಿದೆ ಕ್ವಾಲಿಫೈರ್ನಲ್ಲಿ. ಸೊ ನೋಡ್ತಾನೆ ಬಂದಿದ್ದೀವಿ RCB ಒಂದು ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ನೀಡ್ತಾ ಇದೆ. ಇವತ್ತಿನ ಮ್ಯಾಚ್ ಬಗ್ಗೆ ಬರೋದಾದ್ರೆ ಗುಜರಾತ್ ಟೈಟನ್ಸ್ ವರ್ಸಸ್ RCB ಏನಾಗ್ಬೋದು ಅನ್ಸುತ್ತೆ? ಮ್ಯಾಚ್ ಬಗ್ಗೆ ತಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ? ಸೊ ನನಗನ್ಸುತ್ತೆ, ಮುಂಚೆ ಎಲ್ಲ RCB ಅಂತ ಟೀಮ್ ಅಂತ ನೋಡಿದ್ರೆ ಎವ್ರಿಬಡಿ ಎಲ್ರೂ ವಿರಾಟ್ ಮೇಲೆ ಡಿಪೆಂಡೆಂಟ್, ಅವರೇ ಕೋರ್ ಹೋಪ್ ಆಗಿದ್ರು. ವಿತಿನ್ ಈ ಸರ್ತಿ ಟೀಮ್ ಇಸ್ ಅಮೇಝಿಂಗ್. ಒಳ್ಳೆ ಬ್ಯಾಲೆನ್ಸ್ ಇದೆ. ಬರೀ ಬ್ಯಾಟಿಂಗಲ್ಲಿ ಮಾತ್ರ ಎತ್ತಿದ ಕೈ ಅಂತ ಏನಿಲ್ಲ, ಬೌಲಿಂಗೂ ಏನು ಕಮ್ಮಿ ಇಲ್ಲ.
ಸೊ ತುಂಬ ಹೋಪ್ಫುಲ್ ಆಗಿದ್ದೀನಿ, ಗೆದ್ದೇ ಗೆಲ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೀನಿ. ಸೊ RCB ಇವತ್ತು ಗೆಲ್ತಾರೆ ಅನ್ಸುತ್ತೆ. ರೈಟ್, ಸೂಪರ್ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ರಿ. ಬಿಕಾಸ್ RCB ಇಷ್ಟು ಬಾರಿ ಬ್ಯಾಟಿಂಗ್ ಅಲ್ಲಿ ಮಾತ್ರ ಸ್ಟ್ರಾಂಗ್ ಟೀಮ್ ಅಂತ ಕಾಣಿಸ್ಕೊಳ್ತಾ ಇತ್ತು. ಈ ಬಾರಿ ಬಾಲಿಂಗ್ ಅಲ್ಲೂ ಕೂಡ ಚಾಪನ್ನ ಮೂಡಿಸ್ತಾ ಇದೆ. ಒಂದ್ ಕಡೆ ಬ್ಯಾಟಿಂಗ್, ಒಂದ್ ಕಡೆ ಬಾಲಿಂಗ್ ಎರಡು ಕೂಡ ಬೇಕಾಗುತ್ತೆ. ಬಿಕಾಸ್ ನಮ್ಮ RCB ಸ್ಟ್ರೆಂತ್ ಅದಾಗಿತ್ತು. 200+ ಹೊಡೆದ್ರು ಕೂಡ ನಾವು ಸೋಲ್ತಾನೆ ಬರ್ತಾ ಇದ್ವಿ ಬಿಕಾಸ್ ಆಫ್ ಬಾಲರ್ಸ್. ಬಟ್ ಈ ಸಾರಿ ಬಾಲಿಂಗ್ ಚೆನ್ನಾಗಿದೆ. ಎಸ್, ಓಟು ಶಮಿತಾ, ಏನ್ ಹೇಳ್ತೀರಾ ಮ್ಯಾಚ್ ಬಗ್ಗೆ? ಇವತ್ತಿನ ಮ್ಯಾಚ್ ಬಗ್ಗೆ ಸಾಕಷ್ಟು ಕ್ಯೂರಿಯಸ್ ಆಗಿದ್ರೆ ತಾವು ಕೂಡ. ಹೌದು, ನಾನು ಆಲ್ರೆಡಿ ವಿಕ್ಟ್ರಿ ಸೆಲೆಬ್ರೇಷನ್ ಹೋಗಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ. ಇಟ್ಸ್ ಲೈಕ್ ಇವತ್ತು ನಾವು ಮ್ಯಾಚ್ ಗೆಲ್ತೀವಿ ಅಂಡ್ ದೆನ್ ಫೈನಲ್ಸ್ಗೆ ಹೋಗ್ತೀವಿ. ಓಕೆ, ಮ್ಯಾಚ್ ಎಸ್, ಮ್ಯಾಚ್ ಬಗ್ಗೆ ಬರೋದಾದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಟಾಪ್ ಪರ್ಫಾರ್ಮರ್ ಆಗ್ಬೋದು ಅನ್ಸುತ್ತೆ ತಮಗೆ RCB ಕಡೆಯಿಂದ? ಎಸ್, ಮನೀಷಾ. ವಿರಾಟ್ ಇಸ್ ಆಬ್ವಿಯಸ್ಲಿ ದೇರ್, ಅವರಂತೂ ಎತ್ತಿದ ಕೈ. ಆ್ಯಂಡ್ ಟಿಮ್ ಡೇವಿಡ್ ಅವರು ಒಳ್ಳೆ ಫಿನಿಷರ್ ಅಂತಾನೆ ಹೇಳ್ಬೋದು ಟೀಮ್ನಲ್ಲಿ. ಸೊ ಇವ್ರಿಷ್ಟು ಜನದ ಮೇಲೆ ಹೋಪ್ಸ್ ಇದೆ. ಏನು ಒಬ್ಬೊಬ್ರು ಒಂದೊಂದು ಯುನೀಕ್ ಆಗಿದಾರಪ್ಪ, ಯಾರು ಕಮ್ಮಿ ಅಂತ ಹೇಳೋ ಹಾಗೆ ಇಲ್ಲ. ಎವ್ರಿ ಪ್ಲೇಯರ್ ಇಸ್ ಯೂನಿಕ್ ಅಂಡ್ ದೇ ಹ್ಯಾವ್ ದೇರ್ ಸ್ಟ್ರೆಂತ್ಸ್. ಎಸ್, ಮನೀಷಾ, ಏನ್ ಹೇಳ್ತೀರಾ? ಯಾರು ಟಾಪ್ ಪರ್ಫಾರ್ಮರ್ ಆಗ್ಬೋದು? ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ಬೋದಾ ಇವತ್ತು? ಏನ್ ಹೇಳ್ತೀರಿ? ಆಫ್ಕೋರ್ಸ್ ವಿರಾಟ್ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ. ಸೊ ಹೋಪ್ಸ್ ಅಲ್ಲಿ ಇದ್ದೀನಿ. ಅಂಡ್ ದೆನ್ ನಮ್ಮ ಕ್ಯಾಪ್ಟನ್ ಕೂಡ ಇಸ್ ವೆರಿ ಕಾಮ್, ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಇದೆ ಪಟ್ಟಿದರ್. ಅಂಡ್ ದೆನ್ ನಮ್ಮ ಕನ್ನಡದ ಹುಡುಗ ಪಡಿಕಲ್, ಅವರು ಎಸ್, ಲೆಟ್ಸ್ ನಾಟ್ ಮಿಸ್ ಹಿಮ್. ಐ ಆಮ್ ಸೋ ಎಕ್ಸೈಟೆಡ್. ಅವರೆಲ್ಲರೂ ಇವತ್ತು ಚೆನ್ನಾಗಿ ಆಡ್ತಾರೆ. ಓಕೆ, ಇನ್ನ ಇಬ್ರು ಸ್ಟಾರ್ ಪ್ಲೇಯರ್ಗಳ ಬಗ್ಗೆ ಮಾತಾಡಿದ್ವಿ. ರಜತ್ ಪಾಟಿದಾರ್ ಇದ್ದಾರೆ, ಕ್ಯಾಪ್ಟನ್ಸಿ ಅವ್ರು ತಗೊಂಡ ನಂತರ ಒಂದು RCB ಚಾಮೆ ಬದಲಾಗೋಯ್ತು. ವಿರಾಟ್ ಕೊಹ್ಲಿ ಚಾಂಪಿಯನ್ ಪ್ಲೇಯರ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಪಂದ್ಯನ ಹೆಗಲ್ ಮೇಲೆ ಹಾಕೊಂಡು ತಗೊಂಡು ಹೋಗ್ತಾರೆ. ಆದ್ರೂ ಕೂಡ ಅವ್ರಿಗೆ ಇರದೇ ಇರುವಂತ ಲಕ್ ರಜತ್ ಪಾಟಿದಾರ್ ಅವ್ರಿಗೆ ಇದೆ ಅನ್ಸುತ್ತೆ. ಹೌದು, ಐ ಥಿಂಕ್ ಕೂಲ್ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ತುಂಬಾ ಕಾಮ್ ಅಂಡ್ ಸ್ಮೂತ್ ಆಗಿ ಈ ಸರ್ತಿ ಅವ್ರ ಕ್ಯಾಪ್ಟನ್ಸಿನ ಮಾಡಿದ್ದಾರೆ. ಇತ್ತೀಚಿನ ಮ್ಯಾಚಸ್ ಅಲ್ಲಿ ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿ ಇದ್ರೂ ಕೂಡ ಟೋಟಲಿ ಡಿಪೆಂಡೆಬಲ್ ಅಂತಾನೆ ಹೇಳ್ಬೋದು. ಸೊ ಮಚ್ ನೀಡೆಡ್ ಇದ್ದಾರೆ ಅವರು ಮ್ಯಾಚ್ ಅಲ್ಲಿ. ತುಂಬಾ ಐ ಆಮ್ ವೆರಿ ಅವೇಟೆಡ್ ಟು ಸಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಇವತ್ತಂತ. ಓಕೆ, ವಿರಾಟ್ ಕೊಹ್ಲಿನ ಹೊರತುಪಡಿಸಿ, ಯಾಕೆಂದ್ರೆ ಈಗ ವಿರಾಟ್ ಕೊಹ್ಲಿ ಮೇಲೆ ಡಿಫೆಂಡ್ ಆಗಿಲ್ಲ ಅಂತ ತಾವೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ. ನಿಜ ಕೂಡ, ಯಾಕೆಂದ್ರೆ ಅದೇ ಖುಷಿ ಆಗ್ತಾ ಇರೋಂಥ ವಿಚಾರ. ವಿರಾಟ್ 550+ ರನ್ ಅನ್ನ ಮಾಡಿದ್ದಾರೆ ಈ ಬಾರಿನೂ ಕೂಡ. ಆರೆಂಜ್ ಕ್ಯಾಪ್ ರೇಸ್ ಅಲ್ಲಿ ಇದ್ರು. ಸ್ವಲ್ಪ 2-3 ಮ್ಯಾಚ್ ಇಂದ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದಾರೆ. ಬಟ್ ಅವರನ್ನ ಬಿಟ್ರೆ ಯಾರು ಇನ್ನೂ ಚೆನ್ನಾಗಿ? ಸಾಲ್ಟ್ ಇದ್ದಾರೆ, ತುಂಬಾ ಚೆನ್ನಾಗಿ ಆಡಿದ್ದಾರೆ ಅವರು ಕೂಡ. ಪವರ್ ಪ್ಲೇಸ್ ಅಲ್ಲೂ ತುಂಬಾ ಚೆಚ್ತಾರೆ ಮಾತ್ರ. ಡೆಫಿನೆಟ್ಲಿ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು. ಇವತ್ತು ಆಸ್ ಇಟ್ ಇಸ್ ಸೆಮಿಫೈನಲ್ಸ್ ಇನ್ನೂ ಚೆನ್ನಾಗಿ ಆಡ್ತಾರೆ. ಎಲ್ರಿಗೂ ಎನರ್ಜಿ ಹೈ ಇರುತ್ತೆ. ಸಾಲ್ಟ್ ಹಾಗಾದ್ರೆ ಇವತ್ತು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಡೆಫಿನೆಟ್ಲಿ ನನಗೆ ಹೈ ಹೋಪ್ಸ್ ಇದೆ. ಎಸ್, ಸಾಲ್ಟ್ ನೋಡೋದಾದ್ರೆ ಪ್ರಮುಖವಾಗಿ ಸಾಲ್ಟ್ ಕಳೆದ 2-3 ಮ್ಯಾಚ್ ಇಂದ ಆಡ್ತಾ ಇಲ್ಲ. ಬಿಕಾಸ್ ಆಫ್ ಇಂಜುರಿಯಿಂದ ಅವರು ಏನು ಪಂದ್ಯಗಳನ್ನ ತಪ್ಪಿಸ್ಕೊಳ್ತಾ ಇದ್ದಾರೆ. ಬಟ್ ಸಾಲ್ಟ್ ಕಮ್ ಬ್ಯಾಕ್ ಮಾಡಿದ್ರೆ ನಿಜಕ್ಕೂ ಕೂಡ RCBಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅವ್ರೊಂದು 3-4 ಓವರ್ ಅವ್ರು ಸರ್ವೈವ್ ಮಾಡಿದ್ರೆ ಗೇಮ್ ನಮ್ದೇ ಅಂತ ಹೇಳ್ಬೋದು. ಸಮ್ ಹೋಪಿಂಗ್ ಅವ್ರು ಇವತ್ತು ಆಡ್ತಾರೆ. ಇನ್ನೊಂದ್ ಕಡೆ ನೋಡೋದಾದ್ರೆ ಜೇಕಬ್ ಬೆಥೆಲ್ ಟೀಮ್ ಅಲ್ಲಿ ಇಲ್ಲ. ಅದೆಲ್ಲಾದ್ರೂ ಮೈನಸ್ ಆಗ್ಬೋದು ಅಂತ ಅನ್ಸುತ್ತಾ ಇವತ್ತಿನ ಮ್ಯಾಚ್ ಅಲ್ಲಿ? ಅಂದ್ರೆ ಬಿಕಾಸ್ ಆಫ್ ಸಾಲ್ಟ್ ಏನಾದ್ರು ಮತ್ತೆ ಮಿಸ್ ಔಟ್ ಆದ್ರೆ ಫಾರಿನ್ ಪ್ಲೇಯರ್ ಆಗ್ಬೋದು. ಬಟ್ ನನ್ಗನ್ಸ್ದಂಗೆ ಬರ್ತಾರೆ ಅಂತೀರಾ? ಹೌದು, ಅಂತ ಬಂದ್ರೆ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಬ್ಯಾಟಿಂಗ್ ಬಗ್ಗೆ ಅಂತೂ ಅಬ್ವಿಯಸ್ ನಮ್ಗೆ ಹೇಳೋಷ್ಟು ಹೆದರಿಕೆ ಅನ್ನೋದಿಲ್ಲ. ಯಾಕಂದ್ರೆ ಒಬ್ಬರು ಬಿಟ್ರೆ ಒಬ್ರು ಬ್ಯಾಕಪ್ ಪ್ಲೇಯರ್ಸ್ ಒಬ್ರಿಗಿಂತ ಒಬ್ರು ಎತ್ತಿದ ಕೈ ಇದ್ದಾರೆ. ಅದೇ ರೀತಿ ಬಾಲಿಂಗ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅವರು ಬಾಲಿಂಗ್ ನೋಡ್ತಾ ಇದ್ರೆ ಅದ್ಭುತವಾಗಿ ಅವರು ಬಿಡಿ ಬೆಸ್ಟ್. ಅವರು ಭುವನೇಶ್ವರ್ ಕುಮಾರ್ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಪವರ್ ಪ್ಲೇಗಳಲ್ಲಂತೂ ವಿಕೆಟ್ಸ್ ಹೆಂಗ್ ಬೀಳತ್ತೆ ಭುವನೇಶ್ವರ್ ಅವ್ರು ಆಡಿದ್ರೆ. ಸೊ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಫೈನ್ ಅಂತಾನೆ ಹೇಳ್ಬೋದು RCB ಟೀಮ್ ನಲ್ಲಿ. ಓಕೆ, ಶಮಿತಾ, ಏನ್ ಹೇಳ್ತೀರಿ? ಯಾಕಂದ್ರೆ ವಿರಾಟ್ ಕೊಹ್ಲಿ ಮೇಲೆ ಡಿಫೆಂಡ್ ಅದೇ ಮೇನ್ ಪಾಯಿಂಟ್. ಬಿಕಾಸ್ ಡಿಫೆಂಡೆನ್ಸಿ ಅನ್ನೋದು ಏನಿತ್ತು RCBದು, ಅದು ಬಹಳ ದೊಡ್ಡ ಥ್ರೆಟ್ ಆಗಿತ್ತು RCBಗೆ. ಅದೇ ಸ್ಟ್ರೆಂತ್ ಅದೇ ವೀಕ್ನೆಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಇತ್ತು. ಬಟ್ ಈ ಬಾರಿ ಆ ತರ ಇಲ್ಲ. ಏನ್ ಹೇಳ್ತೀರಿ ಬೇರೆ ಪ್ಲೇಯರ್ಸ್? ಹೌದು, ಆಕ್ಚುಲಿ ಇವಾಗ ಈ ತರ ಇರೋದಕ್ಕೆ ಎಲ್ರಿಗೂ ಪ್ರೆಷರ್ ಕಮ್ಮಿ ಇರುತ್ತೆ. ಬಿಕಾಸ್ ಎಷ್ಟೊಂದು ಬೆಸ್ಟ್ ಪ್ಲೇಯರ್ಸ್ ಇದ್ದಾಗ ಅವ್ರಿಗೆ ಒಬ್ರ ಮೇಲೆ ಪ್ರೆಷರ್ ಆಗಲ್ಲ. ಸೊ ವಿರಾಟ್ ಕೂಡ ಅವ್ರ ಗೇಮ್ನ ಅವ್ರು ಆರಾಮಾಗಿ ಆಡ್ಬೋದು. ಆ್ಯಂಡ್ ದೆನ್ ರೆಸ್ಟ್ ಎವ್ರಿಬಡಿ ಅವರು ಆರಾಮಾಗಿ ಆಡ್ತಾರೆ. ಸೊ ಪ್ರೆಷರ್ ಕಮ್ಮಿ ಇದ್ದ ಆಟ ಆಡಿದಾಗ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ಇದ್ರ ಮೇಲೆ ವಿನ್ನಿಂಗ್ ಜಾಸ್ತಿನೇ ಇದೆ ಈ ಸತಿ ಪಾಸಿಬಿಲಿಟಿ. ಎಸ್, ಕನ್ನಡಿಗರು ಅಂತಂದ್ರೆ ಮ್ಯಾಕ್ಸಿಮಮ್ ಅದು RCBಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. RCB ಅಂತಂದ್ರೆ ತುಂಬಾನೇ ಇಷ್ಟಪಡ್ತಾರೆ. ಆದ್ರೆ ಕೆಲವರು ಇರ್ತಾರೆ ಬಿಕಾಸ್ ಆಫ್ ಅವರ ಫೇವರೇಟ್ ಪ್ಲೇಯರ್ಸ್ ಕಡೆಯಿಂದ. ಕೆಲವರು ಧೋನಿ ಫ್ಯಾನ್ಸ್, ನಾವು CSK ನ ಫಾಲೋ ಮಾಡ್ತೀವಿ, CSK ಲೈಕ್ ಮಾಡ್ತೀವಿ ಅಂತಾರೆ.
ರೋಹಿತ್ ಶರ್ಮಾ ಫ್ಯಾನ್ಸ್ ನಾವು ಮುಂಬೈ ಲೈಕ್ ಮಾಡ್ತೀವಿ ಅಂತಾರೆ, ಆದ್ರೆ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ನಾವು RCB ಫ್ಯಾನ್ಸೇನೆ. ಆದ್ರೂ ಕೂಡ ನೀವು ಹೇಗೆ RCB ಫ್ಯಾನ್ಸ್ ಅಂತ ಆಗಿದ್ದು ಮೀನ್ಸ್ ವಿರಾಟ್ ಕೊಹ್ಲಿ RCB ಟೀಮಲ್ಲಿ ಇದ್ದಾರೆ ಅಂತನಾ ಅಥವಾ ಬಿಕಾಸ್ ಆಫ್ ಬ್ಯಾಂಗ್ಳೂರ್ ಅಂತನಾ? ಬ್ಯಾಂಗ್ಳೂರ್ ಅಂತ ಡೆಫಿನೆಟ್ಲಿ, ಅಂಡ್ ವಿರಾಟ್ ಕೊಹ್ಲಿನೂ ಆಡ್ತಿದ್ದಾರೆ, ಅದೊಂದು ಆಬ್ವಿಯಸ್ಲಿ ಅದು ಇದೆ, ಬಿಕಾಸ್ ನನ್ನ ಫೇವ್ರೆಟ್ ಪ್ಲೇಯರ್ ಅವರು ಆಡ್ತಿದ್ದಾರೆ. ಟಚ್ ವುಡ್ ಅವರು RCBಗೆ ಆಡ್ತಿದ್ದಾರೆ ಕೂಡ, ಅದೊಂದು ಖುಷಿ ವಿಷಯ. ಅಂಡ್ ಬಟ್ ನಾಳೆ ವಿರಾಟ್ ಆಡಿಲ್ಲ ಅಂದ್ರೂ ಕೂಡ ಐ ವಿಲ್ ಬಿ ಅ RCB ಫ್ಯಾನ್ ಫಾರ್ ಲೈಫ್. ನನ್ನ ಚಿಕ್ಕ ವಯಸ್ಸಿಂದಾನು ಐ ವಾಚ್ಡ್ IPL ತಂದೆ ಜೊತೆ ತಮ್ಮನ ಜೊತೆ, ಸೊ ಒಂದು ಸೆಂಟಿಮೆಂಟಲ್ ಎಡ್ಜು ಇದೆ ಅದಕ್ಕೆ. ಸೊ ಐ ಆಲ್ವೇಸ್ ಸಪೋರ್ಟ್ ಬ್ಯಾಂಗ್ಳೂರ್. ಕ್ರಿಕೆಟ್ ಏನಾದ್ರು ಆಡ್ತೀರಾ ಮತ್ತೆ? ಚಿಕ್ಕ ವಯಸ್ಸಲ್ಲೆಲ್ಲ ಆಡ್ತಾ ಇದ್ವಿ, ಇತ್ತೀಚೆಗೆ ಕಾಲೇಜು ಅದು ಇದೊಂದು ಕ್ಲಾಸ್ ಅಂತೆಲ್ಲ ಹೇಳಿ ಆಡ್ತಿದ್ರಿ? ಬ್ಯಾಟ್ ಬಾಲ್ ಹಿಡ್ದಿದ್ದೀನಿ ಡೆಫಿನೆಟ್ಲಿ. ಶಮಿತಾ, ತಾವು ಕ್ರಿಕೆಟ್ ಅನ್ನ ಹೇಗೆ ಇಷ್ಟಪಡ್ತಿದ್ರಿ? ಐ ಮೀನ್ RCB ಇಷ್ಟ ಆಗೋಕ್ ಕಾರಣ ಏನು? ಕ್ರಿಕೆಟ್ನ ಯಾವಾಗಿಂದ ನೋಡೋಕೆ ಶುರು ಮಾಡಿದ್ರಿ, ಏನು ಕತೆ? ಅಂದರೆ ನಾನು ಕ್ರಿಕೆಟ್ ಏನು ತುಂಬ ನೋಡಿದ್ದೀನಿ ಅಂತ ಇಲ್ಲ, ಬಟ್ ಸ್ಟಿಲ್ ನಮ್ಮ ಮನೆ ಹತ್ರ ಫ್ರೆಂಡ್ಸ್ ಎಲ್ಲ ಆಡ್ತಿದ್ರಲ್ಲ, ಸೊ ಅವಾಗ ಹೋಗಿ ಅವ್ರ ಜೊತೆ ಆಡಿ ಒಂಥರ ಮಜಾ ಬರ್ತಿತ್ತು. ಬಟ್ ದೆನ್ RCB ಅಂದರೆ ಅಫ್ಕೋರ್ಸ್ ಇವಾಗ ನಮ್ಮ ಕಂಟ್ರಿಲಿ ಕ್ರಿಕೆಟಿಗೆ ತುಂಬ ಪ್ರಮುಖ ಇದೆ. ಅದರೊಳಗೆ ಈ RCB ಮಾಡಿರೋ ಅಚೀವ್ಮೆಂಟ್ಸ್ ಆ್ಯಂಡ್ ಆಲ್ಸೋ ನಮ್ಮ ರಾಜ್ಯ, ನಮ್ಮ ಲೈಕ್ ಸ್ಟೇಟ್ ಸಿಟಿ ಅಂತ ಬಂದರೆ ನಾವು ಸಪೋರ್ಟ್ ಮಾಡದೆ ಇನ್ನು ಯಾರು ಮಾಡ್ತಾರೆ, ಸೊ ಆ ಥರ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ದೆನ್ ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಎಲ್ರಿಗೂ ಚೈಲ್ಡ್ಹುಡ್ ಕ್ರಶ್ ಆಗಿರ್ತಾರೆ, ಸೊ ನಾನು ಇವಾಗ ದೊಡ್ಡವರಾಗಿದ್ರು ಇನ್ನೂ ಇಷ್ಟಾನೆ. ಎಸ್ ಜೋಯಲ್, ನೀವು ಅವರಿಬ್ಬರಿಗೂ ಕೂಡ ಕ್ರಿಕೆಟ್ ಆಡ್ತೀರಾ, ಕ್ರಿಕೆಟ್ ಅಂದ್ರೆ ಇಷ್ಟನಾ, ಇವತ್ತು ಯಾರು ಗೆಲ್ಬಹುದು ಅಂತ ಬಹಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಈಗ ನನ್ನ ಕಡೆಯಿಂದ ನಿಮಗೆ ಪ್ರಶ್ನೆ, ಆಕ್ಚುಲಿ ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗೆ ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ ಅಂತ ಅನ್ಸುತ್ತೆ. ಓಕೆ, ಇವತ್ತು ಯಾರು ಗೆಲ್ಬಹುದು? ಖಂಡಿತವಾಗ್ಲೂ RCB. ಅದನ್ನ ನಾವು ಬೇರೆ ಹೆಸರನ್ನ ತಗೊಳ್ಳೋ ಹಾಗೇನೇ ಇಲ್ಲ. RCB ಮೇಲೆ ಯಾರೇ ಆಡಿದ್ರು ಕೂಡ ಎಂಥದ್ದೇ ಸಿಚುವೇಶನ್ ಬಂತು ಅಂತಂದ್ರೂ RCB ಗೆಲ್ಲುತ್ತೆ ಅಂತಾನೆ ನಾವು ಹೇಳೋದು. RCB ಯಾವತ್ತೂ ನಮ್ಮ ಹಾರ್ಟಲ್ಲಿ ಇರುವಂತ ಟೀಮ್. ಸೊ ಒಂದ್ ಕಡೆ ಆ ಅಭಿಮಾನ, ಇನ್ನೊಂದು ಕಡೆ ನೋಡೋದಾದ್ರೆ ಟು ಬಿ ಫ್ರ್ಯಾಂಕ್, ಒಬ್ಬ ಏನು ಕ್ರಿಕೆಟ್ ಫ್ಯಾನ್ ಅಂತ ನೋಡಿದ್ರೆ RCB ಫ್ಯಾನ್ ಅಂತ ನೋಡಿದ್ರೆ RCB ಗೆಲ್ಬೇಕು. ಕ್ರಿಕೆಟ್ ಫ್ಯಾನ್ ಅಂತ ನೋಡಿದ್ರು ಕೂಡ ಇಲ್ಲಿ ಒಂದಷ್ಟು ಲೆಕ್ಕಾಚಾರ ಇರುತ್ತೆ, ಯಾರ್ದು ಅಂದ್ರೆ ಪಾಸಿಟಿವ್ನೆಸ್ ಜಾಸ್ತಿ ಇದೆ ಅಥವಾ ಯಾರು ನೆಗೆಟಿವ್. ಸೊ ಓವರಾಲ್ ಒಂದು ಮ್ಯಾಚ್ಗಳನ್ನು ಗಮನಿಸ್ತಾ ಹೋದ್ರೆ RCB ಇವತ್ತು ಗೆಲುವಿನ ಫೇವರೇಟ್ ಟೀಮ್ ಅಂತಾನೆ ನಾನು ಹೇಳ್ತೀನಿ, ಬಿಕಾಸ್ ಆಫ್ ದಟ್ ಕನ್ಸಿಸ್ಟೆನ್ಸಿ ಅಂಡ್ ದಟ್ ಬ್ಯಾಲೆನ್ಸ್. ಬಿಕಾಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. RCB ಏನು ಆ ಡಾಮಿನೆನ್ಸ್ ತೋರಿಸ್ತಾ ಇದೆ, ಹೀಗಾಗಿನೇ ಅಲ್ವಾ ನಾವು ನಂಬರ್ 1 ಸ್ಪಾಟ್ ಅಲ್ಲಿ ಇವತ್ತು ಕೂಡ ಇರೋದು. ಹಾಗಾಗಿ ನಂಬರ್ 1 ಸ್ಥಾನನ ಮೇಂಟೈನ್ ಮಾಡಿಕೊಂಡು ಇವತ್ತು ನಾವು ಕ್ವಾಲಿಫೈಯರ್ 1 ರಲ್ಲಿ ಆಡ್ತಾ ಇರೋದು. ಓಕೆ, ನಿಮಗೆ RCB ಟೀಮಲ್ಲಿ ಯಾರಂದ್ರೆ ಇಷ್ಟ? ಆಬ್ವಿಯಸ್ಲಿ ಈ ಕ್ವೆಶ್ಚನ್ಗೆ ಬಹುತೇಕ ಖಂಡಿತ, ಯಾಕೆಂದ್ರೆ ಈ ಕ್ವೆಶ್ಚನ್ಗೆ ಮ್ಯಾಕ್ಸಿಮಮ್ ಎಲ್ಲರದು ಸೇಮ್ ಆನ್ಸರ್ ಇರುತ್ತೆ ಅಂತಾನೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೀಗಾಗಿ ನನ್ನನ್ನ ಮ್ಯಾಕ್ಸಿಮಮ್ ಯಾರೇ ನೋಡಿದ್ರು ಕೂಡ ಟಕ್ಕಂತ ಅವರು ಕೂಡ ಒಂದು ಗೆಸ್ ಮಾಡ್ತಾರೆ. ಅಂಡ್ ಅಫ್ಕೋರ್ಸ್ ಬೇರೆ ಯಾರು ಅಲ್ಲ, ವಿರಾಟ್ ಕೊಹ್ಲಿ, ನಮ್ಮ ಕಿಂಗ್, ನಮ್ಮ ಬೆಂಗಳೂರಿನ ದತ್ತು ಪುತ್ರ, ರನ್ ಮಷೀನ್. ವಿರಾಟ್ ಕೊಹ್ಲಿ ಅಂತಂದ್ರೆ ಅದು ಒಂಥರ ಏನಂದ್ರೆ ಕ್ರಿಕೆಟ್ ಅನ್ನ ಹೊರತುಪಡಿಸಿದಂತ ಒಂದು ಎನರ್ಜಿ ಸಿಗುತ್ತೆ ಪ್ರಿಯಾಲಿ. ವಿರಾಟ್ ಅಂತಂದ್ರೆ ತುಂಬಾ, ಅಂದ್ರೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಕ್ರಿಕೆಟ್ ವಿರಾಟ್ ಕೊಹ್ಲಿ ಬರೋಕ್ಕಿಂತ ಮುಂಚೆ ಇತ್ತು, ಐ ಅಗ್ರಿ ದಿಸ್ ಪಾಯಿಂಟ್. ಆದ್ರೂ ಕೂಡ ವಿರಾಟ್ ಕ್ರಿಕೆಟ್ ಅನ್ನ ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋದಂತ ಪ್ಲೇಯರ್. ವಿರಾಟ್ ಕೊಹ್ಲಿ ಬಿಟ್ಟ ನಂತರ ಕ್ರಿಕೆಟ್ನ ಒಂದು ಏನು ಈಗಿನ ಒಂದು ಏನು ಆ ಒಂದು ವರ್ಚಸ್ ಏನಿದೆಯಲ್ಲ, ಆ ಒಂದು ಪೀಕ್ ಲೆವೆಲ್ ಏನಿದೆಯಲ್ಲ ಅದು ಡೌನ್ ಆಗ್ತಾ ಬರುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ನಾವೀಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲೂ ಕೂಡ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅವರು ಕೂಡ ಅವರು ಏನು ರಿಟೈರ್ಡ್ ಆದ್ಮೇಲೆ ಓನ್ಲಿ 1 ಫಾರ್ಮ್ಯಾಟ್ಗೆ ಶಿಫ್ಟ್ ಆಗಿದ್ದಾರೆ, ಅಂದ್ರೆ ಓನ್ಲಿ 1 ಫಾರ್ಮ್ಯಾಟ್ ಆಡ್ತಾ ಇದ್ದಾರೆ, ODI ಮಾತ್ರ. ಹೀಗಾಗಿ ವಿರಾಟ್ ಇಲ್ಲದಂತಹ ಕ್ರಿಕೆಟ್ ಅನ್ನ ಸಾಕಷ್ಟು ಜನಕ್ಕೆ ಅದನ್ನ ಅರಗಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅದನ್ನ ಊಹಿಸೋಕ್ಕೂ ಸಾಧ್ಯ ಇಲ್ಲ. ಆ ಲಿಸ್ಟಲ್ಲಿ ನಾನು ಕೂಡ ವಿರಾಟ್ ಬರೋಕ್ಕಿಂತ ಮುಂಚಿತವಾಗಿನೂ ಕ್ರಿಕೆಟ್ನ ದೊಡ್ಡ ಫ್ಯಾನ್ ಆಗಿದೆ. ಆದ್ರೆ ಈಗ ವಿರಾಟ್ ಕೊಹ್ಲಿ ಇಲ್ಲದಂತ ಕ್ರಿಕೆಟ್ನ ಊಹಿಸೋಕ್ಕೂ ಸಾಧ್ಯ ಇಲ್ಲ. ಎಲ್ಲೋ ವಿರಾಟ್ ಇಲ್ದಿರೋಂಥ ಮ್ಯಾಚನ್ನು ಸ್ಕೋರ್ ನೋಡ್ತೀನಿ, ಆಮೇಲೆ ಎಲ್ಲಾದ್ರೂ ಹೈಲೈಟ್ಸ್ ನೋಡ್ತೀನಿ, ಒಂದು 5-10 ಮಿನಿಟ್ಸ್ ಅಲ್ಲಿ ಹೀಗೆ ನೋಡ್ಬಿಡ್ತೀನಿ. ಬಿಟ್ರೆ ವಿರಾಟ್ ಇಲ್ಲದಂತ ಮ್ಯಾಚನ್ನ ಲೈವ್ ನೋಡೋಕೆ ಇಷ್ಟ ಆಗಲ್ಲ. ಓಕೆ, ಅಕಸ್ಮಾತ್ ಆಗಿ ಈ RCB ಇಡೀ ಟೀಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಇಲ್ಲ ಅಂತಂದಿದ್ರೆ ನೀವು RCBಗೆ ಸಪೋರ್ಟ್ ಮಾಡ್ತಿದ್ರಾ? ಖಂಡಿತವಾಗ್ಲೂ, ಬಿಕಾಸ್ ತುಂಬಾ ಜನಕ್ಕೆ ಅಂದ್ರೆ ಕ್ಯೂರಿಯಸ್ ಆಗಿರುವಂತ, ಅಂದ್ರೆ ತುಂಬಾ ಜನಕ್ಕೆ ಕೇಳಬೇಕಾದಂತ ಪ್ರಶ್ನೆನೂ ಇದೆ, ತುಂಬಾ ಜನರ ಆನ್ಸರ್ ಪಡ್ಕೋಬೇಕಾಗಿದ್ದ ಪ್ರಶ್ನೆ ಇದೆ.